ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇರೋ ಭೂಮಾಫಿಯಾ ಮತ್ತು ಭೂಗಳ್ಳರ ಅಟ್ಟಹಾಸ. ಅಧಿಕಾರಿಗಳು ಎಷ್ಟೇ ಕ್ರಮ ಕೈಗೊಂಡ್ರೂ ಸರ್ಕಾರಿ ಜಾಗವನ್ನ ಗುಳುಂ ಮಾಡೋ ಜಾಲ ಸಕ್ರಿಯ. ಈಗ ಇಂಥದ್ದೇ ಒಂದು ಬೃಹತ್ ಭೂ ಹಗರಣ ರಾಮನಗರದ ಬಿಡದಿಯಲ್ಲಿ ಬಯಲಿಗೆ. ರಾಮನಗರ ತಾಲೂಕು ಕಚೇರಿಯಲ್ಲೇ ಕುಳಿತು ಕೋಟಿ ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತಿಗೆ ಫೋರ್ಜರಿ ದಾಖಲೆ ಸೃಷ್ಟಿ. ಬಿಡದಿಯ ಕೆಂಚನಗುಪ್ಪೆ ಗ್ರಾಮದ ಸರ್ವೆ ನಂಬರ್ 127ರಲ್ಲಿ ಬೆಲೆ ಬಾಳೋ ಸರ್ಕಾರಿ ಜಾಗಕ್ಕೆ ನಕಲಿ ಸಾಗುವಳಿ ಚೀಟಿ ಸೃಷ್ಟಿ. ಬೋಗಸ್ ದಾಖಲೆಗಳನ್ನ ಸೃಷ್ಟಿಸಿ ಕಬಳಿಸಲು ಯತ್ನ. ತಾಲೂಕು ಕಚೇರಿಯಲ್ಲೇ ಯಾವುದೇ ಮೂಲ ದಾಖಲೆಗಳಿಲ್ಲದಿದ್ರು ಬೃಹತ್ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಹಗರಣ ಆರೋಪ. ಈ ಅಕ್ರಮ ದಂಧೆಯ ಹಿಂದೆ ಕಿಟ್ಟಿ ಅಲಿಯಾಸ್ ಕೃಷ್ಣಮೂರ್ತಿ, ಮಧು ಪ್ರಭಾಸ್ ಅಲಿಯಾಸ್ ಮಧು ಎಂಬ ಇಬ್ಬರು ಆರೋಪಿಗಳ ಶಾಮೀಲು ಎಂಬ ಆರೋಪ. ಬಿಡದಿ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷೆ ಕೊಡಬೇಕು ಅನ್ನುವಂಥ ಪ್ರಶ್ನೆ. ಸರ್ಕಾರಿ ಆಸ್ತಿಯನ್ನ ಕಬಳಿಸಿದ ಈ ಆರೋಪಿಗಳಿಗೆ ಕೈಕೋಳ ತೊಡಿಸೋದು ಯಾವಾಗ? ಅಧಿಕಾರಿಗಳ ಕಣ್ಣು ತಪ್ಪಿಸಿ ಹಗರಣ ನಡೆದಿದ್ಯೋ ಎನ್ನೋ ಪ್ರಶ್ನೆ ಶುರು. ಅವರ ಪಾಲು ಇದೆಯೋ ಅನ್ನುವಂಥ ತನಿಖೆ ಆಗ್ಬೇಕು ಅಂತ ಆಗ್ರಹ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇರೋ ಭೂಮಾಫಿಯಾ ಮತ್ತು ಭೂಗಳ್ಳರ ಅಟ್ಟಹಾಸ. ಅಧಿಕಾರಿಗಳು ಎಷ್ಟೇ ಕ್ರಮ ಕೈಗೊಂಡ್ರೂ ಸರ್ಕಾರಿ ಜಾಗವನ್ನ ಗುಳುಂ ಮಾಡೋ ಜಾಲ ಸಕ್ರಿಯ. ಈಗ ಇಂಥದ್ದೇ ಒಂದು ಬೃಹತ್ ಭೂ ಹಗರಣ ರಾಮನಗರದ ಬಿಡದಿಯಲ್ಲಿ ಬಯಲಿಗೆ. ರಾಮನಗರ ತಾಲೂಕು ಕಚೇರಿಯಲ್ಲೇ ಕುಳಿತು ಕೋಟಿ ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತಿಗೆ ಫೋರ್ಜರಿ ದಾಖಲೆ ಸೃಷ್ಟಿ. ಬಿಡದಿಯ ಕೆಂಚನಗುಪ್ಪೆ ಗ್ರಾಮದ ಸರ್ವೆ ನಂಬರ್ 127ರಲ್ಲಿ ಬೆಲೆ ಬಾಳೋ ಸರ್ಕಾರಿ ಜಾಗಕ್ಕೆ ನಕಲಿ ಸಾಗುವಳಿ ಚೀಟಿ ಸೃಷ್ಟಿ. ಬೋಗಸ್ ದಾಖಲೆಗಳನ್ನ ಸೃಷ್ಟಿಸಿ ಕಬಳಿಸಲು ಯತ್ನ. ತಾಲೂಕು ಕಚೇರಿಯಲ್ಲೇ ಯಾವುದೇ ಮೂಲ ದಾಖಲೆಗಳಿಲ್ಲದಿದ್ರು ಬೃಹತ್ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಹಗರಣ ಆರೋಪ. ಈ ಅಕ್ರಮ ದಂಧೆಯ ಹಿಂದೆ ಕಿಟ್ಟಿ ಅಲಿಯಾಸ್ ಕೃಷ್ಣಮೂರ್ತಿ, ಮಧು ಪ್ರಭಾಸ್ ಅಲಿಯಾಸ್ ಮಧು ಎಂಬ ಇಬ್ಬರು ಆರೋಪಿಗಳ ಶಾಮೀಲು ಎಂಬ ಆರೋಪ. ಬಿಡದಿ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷೆ ಕೊಡಬೇಕು ಅನ್ನುವಂಥ ಪ್ರಶ್ನೆ. ಸರ್ಕಾರಿ ಆಸ್ತಿಯನ್ನ ಕಬಳಿಸಿದ ಈ ಆರೋಪಿಗಳಿಗೆ ಕೈಕೋಳ ತೊಡಿಸೋದು ಯಾವಾಗ? ಅಧಿಕಾರಿಗಳ ಕಣ್ಣು ತಪ್ಪಿಸಿ ಹಗರಣ ನಡೆದಿದ್ಯೋ ಎನ್ನೋ ಪ್ರಶ್ನೆ ಶುರು. ಅವರ ಪಾಲು ಇದೆಯೋ ಅನ್ನುವಂಥ ತನಿಖೆ ಆಗ್ಬೇಕು ಅಂತ ಆಗ್ರಹ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇರೋ ಭೂಮಾಫಿಯಾ ಮತ್ತು ಭೂಗಳ್ಳರ ಅಟ್ಟಹಾಸ. ಅಧಿಕಾರಿಗಳು ಎಷ್ಟೇ ಕ್ರಮ ಕೈಗೊಂಡ್ರೂ ಸರ್ಕಾರಿ ಜಾಗವನ್ನ ಗುಳುಂ ಮಾಡೋ ಜಾಲ ಸಕ್ರಿಯ. ಈಗ ಇಂಥದ್ದೇ ಒಂದು ಬೃಹತ್ ಭೂ ಹಗರಣ ರಾಮನಗರದ ಬಿಡದಿಯಲ್ಲಿ ಬಯಲಿಗೆ. ರಾಮನಗರ ತಾಲೂಕು ಕಚೇರಿಯಲ್ಲೇ ಕುಳಿತು ಕೋಟಿ ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತಿಗೆ ಫೋರ್ಜರಿ ದಾಖಲೆ ಸೃಷ್ಟಿ. ಬಿಡದಿಯ ಕೆಂಚನಗುಪ್ಪೆ ಗ್ರಾಮದ ಸರ್ವೆ ನಂಬರ್ 127ರಲ್ಲಿ ಬೆಲೆ ಬಾಳೋ ಸರ್ಕಾರಿ ಜಾಗಕ್ಕೆ ನಕಲಿ ಸಾಗುವಳಿ ಚೀಟಿ ಸೃಷ್ಟಿ. ಬೋಗಸ್ ದಾಖಲೆಗಳನ್ನ ಸೃಷ್ಟಿಸಿ ಕಬಳಿಸಲು ಯತ್ನ. ತಾಲೂಕು ಕಚೇರಿಯಲ್ಲೇ ಯಾವುದೇ ಮೂಲ ದಾಖಲೆಗಳಿಲ್ಲದಿದ್ರು ಬೃಹತ್ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಹಗರಣ ಆರೋಪ. ಈ ಅಕ್ರಮ ದಂಧೆಯ ಹಿಂದೆ ಕಿಟ್ಟಿ ಅಲಿಯಾಸ್ ಕೃಷ್ಣಮೂರ್ತಿ, ಮಧು ಪ್ರಭಾಸ್ ಅಲಿಯಾಸ್ ಮಧು ಎಂಬ ಇಬ್ಬರು ಆರೋಪಿಗಳ ಶಾಮೀಲು ಎಂಬ ಆರೋಪ. ಬಿಡದಿ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷೆ ಕೊಡಬೇಕು ಅನ್ನುವಂಥ ಪ್ರಶ್ನೆ. ಸರ್ಕಾರಿ ಆಸ್ತಿಯನ್ನ ಕಬಳಿಸಿದ ಈ ಆರೋಪಿಗಳಿಗೆ ಕೈಕೋಳ ತೊಡಿಸೋದು ಯಾವಾಗ? ಅಧಿಕಾರಿಗಳ ಕಣ್ಣು ತಪ್ಪಿಸಿ ಹಗರಣ ನಡೆದಿದ್ಯೋ ಎನ್ನೋ ಪ್ರಶ್ನೆ ಶುರು. ಅವರ ಪಾಲು ಇದೆಯೋ ಅನ್ನುವಂಥ ತನಿಖೆ ಆಗ್ಬೇಕು ಅಂತ ಆಗ್ರಹ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇರೋ ಭೂಮಾಫಿಯಾ ಮತ್ತು ಭೂಗಳ್ಳರ ಅಟ್ಟಹಾಸ. ಅಧಿಕಾರಿಗಳು ಎಷ್ಟೇ ಕ್ರಮ ಕೈಗೊಂಡ್ರೂ ಸರ್ಕಾರಿ ಜಾಗವನ್ನ ಗುಳುಂ ಮಾಡೋ ಜಾಲ ಸಕ್ರಿಯ. ಈಗ ಇಂಥದ್ದೇ ಒಂದು ಬೃಹತ್ ಭೂ ಹಗರಣ ರಾಮನಗರದ ಬಿಡದಿಯಲ್ಲಿ ಬಯಲಿಗೆ. ರಾಮನಗರ ತಾಲೂಕು ಕಚೇರಿಯಲ್ಲೇ ಕುಳಿತು ಕೋಟಿ ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತಿಗೆ ಫೋರ್ಜರಿ ದಾಖಲೆ ಸೃಷ್ಟಿ. ಬಿಡದಿಯ ಕೆಂಚನಗುಪ್ಪೆ ಗ್ರಾಮದ ಸರ್ವೆ ನಂಬರ್ 127ರಲ್ಲಿ ಬೆಲೆ ಬಾಳೋ ಸರ್ಕಾರಿ ಜಾಗಕ್ಕೆ ನಕಲಿ ಸಾಗುವಳಿ ಚೀಟಿ ಸೃಷ್ಟಿ. ಬೋಗಸ್ ದಾಖಲೆಗಳನ್ನ ಸೃಷ್ಟಿಸಿ ಕಬಳಿಸಲು ಯತ್ನ. ತಾಲೂಕು ಕಚೇರಿಯಲ್ಲೇ ಯಾವುದೇ ಮೂಲ ದಾಖಲೆಗಳಿಲ್ಲದಿದ್ರು ಬೃಹತ್ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಹಗರಣ ಆರೋಪ. ಈ ಅಕ್ರಮ ದಂಧೆಯ ಹಿಂದೆ ಕಿಟ್ಟಿ ಅಲಿಯಾಸ್ ಕೃಷ್ಣಮೂರ್ತಿ, ಮಧು ಪ್ರಭಾಸ್
ಅಲಿಯಾಸ್ ಮಧು ಎಂಬ ಇಬ್ಬರು ಆರೋಪಿಗಳ ಶಾಮೀಲು ಎಂಬ ಆರೋಪ. ಬಿಡದಿ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷೆ ಕೊಡಬೇಕು ಅನ್ನುವಂಥ ಪ್ರಶ್ನೆ. ಸರ್ಕಾರಿ ಆಸ್ತಿಯನ್ನ ಕಬಳಿಸಿದ ಈ ಆರೋಪಿಗಳಿಗೆ ಕೈಕೋಳ ತೊಡಿಸೋದು ಯಾವಾಗ? ಅಧಿಕಾರಿಗಳ ಕಣ್ಣು ತಪ್ಪಿಸಿ ಹಗರಣ ನಡೆದಿದ್ಯೋ ಎನ್ನೋ ಪ್ರಶ್ನೆ ಶುರು. ಅವರ ಪಾಲು ಇದೆಯೋ ಅನ್ನುವಂಥ ತನಿಖೆ ಆಗ್ಬೇಕು ಅಂತ ಆಗ್ರಹ.